ಮನೆ ಕಟ್ಟಲು ಶುರು ಮಾಡಿದ ಮೇಲೆ ದುಡ್ಡಿನ ಸಮಸ್ಯೆಗಳು ಶುರುವಾಗುತ್ತವೆ. ಹೇಗೋ 7-8 ಲಕ್ಷದಲ್ಲಿ ಮನೆ ಕಟ್ಟಿ ಮುಗಿಸ್ತಾರೆ. ಮೊದಲೇ ದುಡ್ಡಿನ ಸಮಸ್ಯೆ ಇದ್ದಿದ್ದರಿಂದ ಗೃಹಪ್ರವೇಶವನ್ನು ಕೂಡ ಜೋರಾಗಿ ಮಾಡುವುದಿಲ್ಲ. ಮನೆಯವರು ಸಂಬಂಧಿಕರು ಮಾತ್ರ ಸೇರಿ ಗೃಹಪ್ರವೇಶ ಮಾಡಿ ಸುಮ್ಮನೆ ಆಗ್ತಾರೆ. ಅಲ್ಲಿಯವರೆಗೂ ವ್ಯವಸಾಯ ಚೆನ್ನಾಗಿ ಆಗ್ತಾ ಇರುತ್ತೆ. ಆದರೆ ಮನೆ ಕಟ್ಟಿ 1 ವರ್ಷದ ನಂತರ ಕಷ್ಟಗಳು ಹೇಗೆ ಶುರುವಾಗುತ್ತದೆ ಅಂದರೆ ಚೇತರಿಸಿಕೊಳ್ಳಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಷ್ಟು ಕಷ್ಟಗಳು ಶುರುವಾಗುತ್ತದೆ. ಒಂದು ಕಡೆ ವ್ಯವಸಾಯನೂ ಆಗ್ತಾ ಇರಲಿಲ್ಲ ಅಂದರೆ ದುಡ್ಡಿನ ಸಮಸ್ಯೆ, ಇನ್ನೊಂದು ಕಡೆ ಕಷ್ಟಗಳ ಮೇಲೆ ಕಷ್ಟಗಳು. ಅಷ್ಟು ಕಷ್ಟಗಳ ಮಧ್ಯೆಯೂ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸುತ್ತಾರೆ. ಮಗಳು ಭೂಮಿಕಾ ಅದು ಕಾಲೇಜ್ ಮುಗಿಯೋ ಟೈಮಲ್ಲಿ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತದೆ. ಒಂದು ಕಷ್ಟದ ಸುಳಿಯಲ್ಲಿ ಸಿಲುಕುತ್ತಾರೆ. ಆ ಟೈಮಲ್ಲಿ ಜೀವನನೇ ಬೇಡ ಅನ್ನೋ ಪರಿಸ್ಥಿತಿ ಬರುತ್ತದೆ. ಕೆಲವೊಂದು ಸಲ ಕಷ್ಟ ಬಂದರೆ ಹೇಗಿರುತ್ತೆ ಅಂದರೆ ಜೀವನನೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದು ನಿಲ್ಲುತ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದರೂ ಪರಿಹಾರನೇ ಸಿಗಲ್ಲ, ಆ ರೀತಿ ಇರುತ್ತದೆ. 3 ವರ್ಷ ಆದರೂ ಪರಿಸ್ಥಿತಿ ಸುಧಾರಿಸುತ್ತಾ ಇರಲ್ಲ. ಆ ಟೈಮಲ್ಲಿ ಕೆಟ್ಟ ಆಲೋಚನೆಗಳು ಡಿಪ್ರೆಷನ್ ಹೋಗೋ ಮಟ್ಟಿಗೆ ಮಾಡುತ್ತದೆ. ಎಲ್ಲರ ಜೀವನ ಒಂದು ರೀತಿ ಇದ್ದರೆ ಕೇಶವನ ಕುಟುಂಬದ ಜೀವನನೇ ಒಂದು ರೀತಿ ಇರುತ್ತದೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯ ಜೀವನ ಹೇಗೋ ಸಾಧಾರಣವಾಗಿ ನಡೀತಾ ಇರುತ್ತದೆ. ಒಂದು ಟೈಮಲ್ಲಿ ಊಟಕ್ಕೂ ಕಷ್ಟ ಇರುತ್ತದೆ. ಇಷ್ಟು ಕಷ್ಟಗಳು ಬಂದರೆ ಯಾವುದೇ ಮನುಷ್ಯನಾದರೂ ಕುಗ್ಗಿ ಹೋಗುತ್ತಾನೆ. ಆದರೆ ಕೇಶವನ ಕುಟುಂಬದ ಗಟ್ಟಿತನವನ್ನು ಮೆಚ್ಚಲೇಬೇಕು. ಇವುಗಳ ಮಧ್ಯೆ ಭೂಮಿಕಾ ಪಟ್ಟ ಪಾಡು ತುಂಬ ಇದೆ. ಭೂಮಿಕಾಳ ಜೀವನದಲ್ಲಿ ಎದುರಾದ ಕಷ್ಟಗಳು, ಅವಮಾನಗಳು ಎಲ್ಲವನ್ನೂ ಎದುರಿಸಿ ಬಂದ ದಾರಿ ಹೇಗಿದೆ ಅಂದರೆ ಕಲ್ಲು ಮುಳ್ಳಿನ ಹಾದಿ ಅಂತಾನೆ ಹೇಳಬಹುದು. ಜೀವನದಲ್ಲಿ ಕಷ್ಟದ ಅರಿವು ಬರದ ಹಾಗೆ ಮಗಳು ಭೂಮಿಕಾಳನ್ನು ಬೆಳೆಸಿದ್ದರು. ಆದರೆ ಅವಳು ಎದುರಿಸಿದಂತಹ ಸವಾಲುಗಳು, ಕಷ್ಟಗಳು ತುಂಬ ಇವೆ. ಎಲ್ಲ ನನ್ನವರು ಅಂತ ಬದುಕುತ್ತಿದ್ದ ಭೂಮಿಕಾ ಅವಳ ಕಷ್ಟಗಳ ದಿನಗಳಲ್ಲಿ ನನ್ನವರು ಅಂದುಕೊಂಡವರೆಲ್ಲ ನನ್ನನ್ನು ನೋಡಿ ಟೀಕೆ ಮಾಡಲು ಶುರು ಮಾಡಿದರು. ಎಲ್ಲರೂ ದೂರ ಸರಿದರು.